ಧನ್ಯವಾದ. ನಮ್ಮ ಬೀದರ್ ಜಿಲ್ಲಾ ಎಸ್ ಪಿ ಸಾಹೇಬರು ಈ ಬಿಹಾರಕ್ಕೆ ಹೋಗ್ಯಾನ ಅವ್ರದ್ದು ಇಬ್ಬರು ಡಕೈತಿಗಳಿಗೆ ಹಿಡ್ಕೊಂಡು ಬಂದಾರ. ನಾವು ಭಾಳ ಖುಷಿ ಮಾತದ, ಸಂತೋಷ ಮಾತದ. ಇಡೀ ಬೀದರ್ ಜಿಲ್ಲಾ ಅವ್ರಲಿಂದ ಖುಷಿ ಅದ. ಒಳ್ಳೆ ಕೆಲಸ ಮಾಡ್ಯಾರ. ದೇವ್ರು ಅವ್ರಿಗೆ ಆಶೀರ್ವದಿಸ್ಲಿ, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ. ಇದು ನಮ್ಮ ಎಲ್ಲ ಜನರು, ಬೀದರ್ ಎಲ್ಲ ಜನರು ಬೆಂಬಲ ಅದ. ಕ್ರಿಶ್ಚಿಯನ್ ಕಮಿಟಿದು ಇವ್ರಿಗೆ ಬೆಂಬಲ ಅದ. ಅವ್ರಿಗೆ ಒಳ್ಳೇದು ಮಾಡಲಿ ದೇವರು. ಭಾಳಷ್ಟು ಕೆಲಸ ಮಾಡ್ಯಾರ ಬೀದರ್ದಾಗ ಅವರು. ಯಾವುದು ಗಾಂಜಾದಾಗಿರ್ಬೋದು ಅಥವಾ ಡ್ರಗ್ಸಿಂದಾಗಿರ್ಬೋದು, ಸಿಲಿಂಡರ್ ಕಳ್ಳತನ ಆಗಿರ್ಬೋದು. ಮೊನ್ನೆ ಹುಮ್ನಾಬಾದ್ದಾಗ 50 ಲಕ್ಷ ರೂಪಾಯಿ ರಿಕವರಿ ಮಾಡ್ಯಾರ. ಒಳ್ಳೆ ಕೆಲಸ ಮಾಡ್ಯಾರ. ನಮ್ಮ ಸಮಾಜ ಕಡೆಯಿಂದ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಕನ್ನಡ ಕ್ರೈಸ್ತ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಆಗಿ ನಮ್ಮ ಸಂಘಟನೆ ಕಡೆಯಿಂದ ಸಹ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಮತ್ತು ಸಹೋದರ ಸಹೋದರಿ ಮತ್ತು ಕ್ರೈಸ್ತ ಬಾಂಧವರೇ, ನಮಗೆ ಭಾಳ ಹೆಮ್ಮೆ. ಒಂದು ಐತಿಹಾಸಿಕ ಹಿಸ್ಟ್ರಿಕಲ್ ಕೆಲಸ ಮಾಡಿದ್ದಾರೆ ಎಸ್ ಪಿ ಸಾಹೇಬರು. ಅದು ನಮ್ಮ ಇಡೀ ನಮ್ಮ ಭಾರತ ದೇಶಕ್ಕೆ ಮತ್ತು ನಮ್ಮ ಡಿಸ್ಟಿಕ್ಕಿಗೆ ಒಂದು ಒಳ್ಳೆಯ ಹೆಸರಾಗಿದೆ. ಎಲ್ಲರೂ ತುಂಬ ಸಂತೋಷದಿಂದ ಇದ್ದಾರೆ. ಬೀದರ್ ಜನ ಭಾಳ ಸಂತೋಷದಿಂದ ಸಾಹೇಬರಿಗೆ ಗೌರವ ಮಾಡೋದಕ್ಕೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಧನ್ಯವಾದಗಳು. ಬೀದರ್ ಜನತೆಗಳಲ್ಲಿ ನಾವು ಭಾಳ ಸಂತೋಷ ಪಡುವಂಥ ಒಂದು ಸುದ್ದಿ ಸಮಾಚಾರನ ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ದಿವಸಗಳಿಂದ ನಾವು ವಿಶೇಷವಾಗಿ ಬೀದರ್ ಜಿಲ್ಲೆಯ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಸಾಹೇಬರು SP ಅವರು ಭಾಳ ಶ್ರಮಪಟ್ಟು ಬೀದರ್ ಜಿಲ್ಲೆಯಲ್ಲಿ ಹೋದ 1.5 ವರ್ಷದಿಂದ ಹಿಂದೆ ATM ಹಾಡು ಹಗಲೇ ಬೆಳಗಿನ 10:30 ಸುಮಾರಿಗೆ ATMನಲ್ಲಿ ಹಣ ಹಾಕುವಾಗ ಡಕಾಯಿತರು ಬಿಹಾರದಿಂದ ಬಂದಂಥ ಇಬ್ಬರು ಫೈರಿಂಗ್ ಮಾಡಿ ಒಬ್ಬರನ್ನು ಕೊಲೆ ಮಾಡಿ ಮತ್ತೆ ಇರುವಂಥ ಹಣ ಎಲ್ಲವನ್ನೂ ದೋಚಿಕೊಂಡು ಹಿಡಿಲಿಕ್ಕೆ ನಮ್ಮ ಬೀದರ್ ಪೊಲೀಸ್ ಬಹಳ ಶ್ರಮ ವಹಿಸಿದ್ದಾರೆ. ಇಡೀ ಪೊಲೀಸ್ ಇಲಾಖೆ ಭಾಳ ಅದಕ್ಕೊಂದು ಜವಾಬ್ದಾರಿ. ಇವತ್ತು ಕರ್ನಾಟಕದಲ್ಲಿ ನಮಗೆ ಬಹಳ ಒಂದು ಸಂತೋಷ ಕೊಡುವಂಥದ್ದು. ಅದು ನಾವು ಪೊಲೀಸ್ ಇಲಾಖೆ ಮೇಲೆ ಒಂದು ನಂಬಿಕೆ, ಒಂದು ವಿಶ್ವಾಸ, ಒಂದು ಗೌರವ ಆ ಪೊಲೀಸ್ ಇಲಾಖೆ ಮೇಲೆ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹೆಸರು ಕಂಟೆಪ್ಪ ಮಾಸ್ಟರ್ ಅಂತ. ನಾವು ನಿವೃತ್ತಿಯ ಶಿಕ್ಷಕರಾಗಿದ್ದೇವೆ. ಮತ್ತು ಬೀದರ್ ಜಿಲ್ಲೆಯ ಸಮಸ್ತ ಪೊಲೀಸ್ ಇಲಾಖೆ, ವಿಶೇಷವಾಗಿ ಪ್ರದೀಪ್ ಗುಂಟೆ SP ಸಾಹೇಬರಿಗೆ ಮತ್ತು ಅವರ DSP ಸಾಹೇಬರಿಗೆ ಮತ್ತು ಅಡಿಷನಲ್ SP ಸಾಹೇಬರಿಗೆ ಮತ್ತು ಕೆಳವರ್ಗದ ಎಲ್ಲ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ವಿಶೇಷವಾಗಿ ಕ್ರೈಮ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಕೂಡ ನಾನು ಬೀದರ್ ಜನತೆ ಪರವಾಗಿ ಅನಂತ ನಾವು ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ.